ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಇದೆ. ಹೌದು, ಮಾಫಿ ಸಾಕ್ಷಿ ಮಾಡುವಂತೆ ಪ್ರದೋಷ್ ಅರ್ಜಿಯನ್ನು ಹಾಕಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೋರ್ಟ್ಗೆ ಹಾಜರು ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಕೊಲೆ ಘಟನೆಯ ಸತ್ಯವನ್ನ ನಾನು ಹೇಳ್ತೀನಿ, ನನ್ನನ್ನ ಮಾಫಿ ಸಾಕ್ಷಿಯಾಗಿ ಪರಿಗಣಿಸಿ. ಇಂಥ ಒಂದು ಅರ್ಜಿ ಈ ಕೇಸ್ನ ಮೇಜರ್ ಟ್ವಿಸ್ಟ್. ಕೋರ್ಟ್ನಲ್ಲಿ ಪ್ರಕರಣದ A14 ಸತ್ಯ ಹೇಳೋದಕ್ಕೆ ಸಿದ್ಧ ಅನ್ನೋದು ಈ ಮೂಲಕ ಗೊತ್ತಾಗ್ತಾ ಇದೆ. 57ನೇ CCH ಕೋರ್ಟ್ಗೆ ಪ್ರದೋಷ್ ಹಾಕಿರುವಂಥ ಅರ್ಜಿ ಇದು. ಪ್ರತ್ಯೇಕ ಕೊಠಡಿಯಿಂದ VC ಮೂಲಕ ಹಾಜರಿಗೆ ಮನವಿ. ದರ್ಶನ್ ಇರುವ ಕೊಠಡಿ ಬಿಟ್ಟು ಬೇರೆ ಕೊಠಡಿಗೆ ಮನವಿಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಅಂದರೆ ಈ ಪ್ರಕರಣದಲ್ಲಿ ಏನೇನಾಯಿತು ಅನ್ನುವಂತಹ ಸತ್ಯವನ್ನು ನಾನು ಹೇಳ್ತೀನಿ. ನನ್ನನ್ನು ಮಾಫಿ ಸಾಕ್ಷಿ ಅಂತ ಪರಿಗಣನೆಗೆ ತಗೊಳ್ಳಿ. ನಾನು ಅವತ್ತೇನೇನಾಯಿತು ಪ್ರಕರಣದಲ್ಲಿ ಅದೆಲ್ಲವನ್ನ ಕೂಡ ಹೇಳ್ತೀನಿ. ಹೀಗೆ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣದ A14 ಪ್ರದೋಷ್ ಹಾಕಿರುವಂಥ ಅರ್ಜಿ. ಪ್ರಕರಣದ 14ನೇ ಆರೋಪಿ ಪ್ರದೋಷ್ ತಾನು ಸಂಪೂರ್ಣ ಸತ್ಯವನ್ನು ಬಹಿರಂಗಪಡಿಸುವುದಾಗಿ ಕೋರ್ಟ್ಗೆ ಹಾಕಿರುವಂಥ ಅರ್ಜಿಯ ಮಾಹಿತಿ ಇದು. ನಾನು ಸಂಪೂರ್ಣ ಸತ್ಯವನ್ನು ಬಹಿರಂಗಪಡಿಸುವುದಕ್ಕೆ ಸಿದ್ಧನಿದ್ದೇನೆ, ನನ್ನನ್ನು ಕ್ಷಮಿಸಬೇಡಿ. ಪ್ರದೋಷ್ ನ್ಯಾಯಾಲಯದ ಮೊರೆ ಹೋಗಿರುವಂಥ ಪರಿ ಇದು. ನನಗೆ ತಿಳಿದಿರುವ ಎಲ್ಲ ನೈಜ ಸಂಗತಿಗಳನ್ನು ನ್ಯಾಯಾಲಯದ ಮುಂದೆ ಮುಕ್ತವಾಗಿ ಹಂಚಿಕೊಳ್ಳೋದಕ್ಕೆ ಬಯಸುವುದಾಗಿ ಪ್ರದೋಷ್ ಮನವಿಯನ್ನು ಮಾಡಿಕೊಳ್ಳಲಾಗಿದ್ದು, ಈ ಪ್ರಕರಣಕ್ಕೆ ದೊಡ್ಡ ತಿರುವು ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ. ರೇಣುಕಾ ಸ್ವಾಮಿ ಹತ್ಯೆಯ ಬಳಿಕ ಕೃತ್ಯವನ್ನು ಮುಚ್ಚಿ ಹಾಕುವಲ್ಲಿ, ಸಾಕ್ಷ್ಯ ನಾಶ ಮಾಡಲು, ಪೊಲೀಸರ ಹಾದಿ ತಪ್ಪಿಸೋದಕ್ಕೆ ನಡೆದ ಸಂಚಿನಲ್ಲಿ ಪ್ರದೋಷ್ ಪ್ರಮುಖ ಪಾತ್ರವನ್ನು ವಹಿಸಿದ್ದ ಗಂಭೀರ ಆರೋಪ ಇದೆ. ಹಾಗಾಗಿ ಈ ಪ್ರಕರಣದಲ್ಲಿ A14, ಅಕ್ಯೂಸ್ಡ್ 14, ಆರೋಪಿ ಸಂಖ್ಯೆ 14 ಈ ಪ್ರದೋಷ್. ಈಗ ಸ್ವತಃ ಪ್ರದೋಷ್ ಕೋರ್ಟ್ ಮುಂದೆ ಸತ್ಯ ಒಪ್ಪಿಕೊಳ್ಳಲು ಮುಂದಾಗಿರೋದು ಈ ಪ್ರಕರಣದ ಮತ್ತೊಂದು ದಿಕ್ಕನ್ನು ತಲುಪ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ. ಅಪರಾಧದ ವಿವರಗಳನ್ನು ಹಂಚಿಕೊಳ್ಳೋದಕ್ಕೆ ಮುಂದಾಗಿರುವುದು ಪ್ರಕರಣದಲ್ಲಿ ಭಾಗಿಯಾಗಿರುವ ಇತರ ಪ್ರಮುಖ ಆರೋಪಿಗಳಿಗೆ ಮತ್ತಷ್ಟು ಕಾನೂನು ಸಂಕಷ್ಟ ತಂದೊಡ್ಡುವ ಸಾಧ್ಯತೆ ಇದೆ. ಈ ಪ್ರಕರಣದಲ್ಲಿ ಅಷ್ಟು ಆರೋಪಿಗಳು ಈ ಕೃತ್ಯದಿಂದ, ಕೇಸ್ನಿಂದ ಹೊರಗೆ ಬರಬೇಕು ಅನ್ನುವ ಶತಪ್ರಯತ್ನದಲ್ಲಿದ್ದಾರೆ. ಆದರೆ ಈಗ ಮಾಫಿ ಸಾಕ್ಷಿ ಆಗ್ತೀನಿ, ನನ್ನ ಅರ್ಜಿಯನ್ನು ಪರಿಗಣಿಸಿ ಅನ್ನುವಂತಹ ಪ್ರದೋಷ್ ಪ್ರಯತ್ನ ಏನಿದೆ, ಅದಕ್ಕೆ ಕೋರ್ಟ್ ಏನು ಹೇಳುತ್ತೆ ಅನ್ನೋದು ಕೂಡ ಬಹಳ ಮುಖ್ಯ. ಅಂದರೆ ಇಂಥ ಅರ್ಜಿಗಳು ಬಂದ ಸಂದರ್ಭದಲ್ಲಿ ನ್ಯಾಯಾಲಯ ಇದನ್ನು ಗಂಭೀರವಾಗಿ ಪರಿಗಣಿಸಿ ಯಾವ ರೀತಿಯ ನಿಲುವಿಗೆ ಬರುತ್ತೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಈ ಪ್ರಕರಣ ಮುಂದೇನಾಗಬಹುದು ಅನ್ನುವಂಥ ಕುತೂಹಲವನ್ನು ಹೆಚ್ಚು ಮಾಡಿದೆ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಭವ್ಯ ನೀಡ್ತಾ ಹೋಗ್ತಾರೆ. ಭವ್ಯ, ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರದೋಷ್ ಹಾಕಿರುವಂಥ ಅರ್ಜಿ ಈ ಕೇಸನ್ನು ಇನ್ನೂ ಸ್ಟ್ರಾಂಗ್ ಮಾಡಬಹುದು ಅಂತ ಅನ್ಸುತ್ತೆ. ಹಾಗಾದರೆ ಪ್ರದೋಷ್ ಹಾಕಿರುವಂಥ ಅರ್ಜಿಯಲ್ಲಿರುವಂಥ ಪ್ರಮುಖ ಅಂಶಗಳೇನು? ನ್ಯಾಯಾಲಯ ಇದನ್ನು ಹೆಂಗೆ ಪರಿಗಣಿಸಬಹುದು? ಖಂಡಿತ ದಿವ್ಯಾ, ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ದರ್ಶನ್ ಕೇಸಲ್ಲಿ ಪ್ರಮುಖ ಆರೋಪಿಯಾಗಿದ್ದಂತಹ ಪ್ರದೋಷ್ ಏನಿದ್ದಾನೆ, ಅಂದ್ರೆ ಈ ಪ್ರಕರಣದಲ್ಲಿ ಆತ A14 ಆಗಿರುವಂತದ್ದು. ಸೊ ಮಾಫಿ ಸಾಕ್ಷಿ ಹೇಳ್ತೀನಿ ಅಂತ ಈಗಾಗಲೇ 59ನೇ CCH ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿರುವಂತದ್ದು. ಅಂದ್ರೆ ಇಲ್ಲಿ ತನಕ ಕೋರ್ಟ್ ನ VC ಇದ್ದಾಗ ಅವರು ಒಂದೇ ಕೊಠಡಿಯಲ್ಲಿ ದರ್ಶನ್ ಆಗಿರ್ಬೋದು ಇತರೆ ಆರೋಪಿಗಳು ಕುಳಿತುಕೊಂಡು ಕೋರ್ಟ್ ನ ಎಲ್ಲಾ ಪ್ರಕ್ರಿಯೆಗಳಿಗೆ ಅಟೆಂಡ್ ಆಗ್ತಾ ಇದ್ರು. ಆದ್ರೆ ಈ ಬಾರಿ ಪ್ರದೋಷ್ ಅರ್ಜಿಯನ್ನ ಸಲ್ಲಿಸಿ ಅಂದ್ರೆ ಪ್ರತ್ಯೇಕ ಕೊಠಡಿಯಿಂದ VC ಮೂಲಕ ಹಾಜರಾತಿಗೆ ಮನವಿಯನ್ನ ಮಾಡಿದ್ದಾರೆ. ಅಂದ್ರೆ ದರ್ಶನ್ ಇರುವ ಕೊಠಡಿ ಬಿಟ್ಟು ಬೇರೆ ಕೊಠಡಿಗೆ ಮನವಿಯನ್ನ ಮಾಡಿರುವಂತದ್ದು. ಪ್ರಮುಖವಾಗಿ ರೇಣುಕಾ ಸ್ವಾಮಿ ಕೊಲೆ ಆದ ನಂತರ ದರ್ಶನ್ ಜೊತೆಗೆ ಹಣದ ವ್ಯವಹಾರ ಮಾಡಿದಾನೆ ಈ ಪ್ರದೋಷ್. ಅಂದ್ರೆ ಆರೋಪಿಗಳ ಖರ್ಚಿಗೆ ಸುಮಾರು 30 ಲಕ್ಷ ಹಣವನ್ನ ನೀಡಲಾಗಿತ್ತು. ಸೊ ಪ್ರದೋಷ್ ಗಿರಿನಗರ ನಿವಾಸದಿಂದ ಹಣವನ್ನ ತಂದು ತದನಂತರ ಆರೋಪಿಗಳು ಭಯಪಟ್ಟಾಗ ಪ್ರದೋಷ್ ಅವರೆಲ್ಲರನ್ನ ದರ್ಶನ್ ಭೇಟಿ ಮಾಡಿಸಿದ್ದ ಅನ್ನೋ ಆರೋಪ ಕೂಡ ಇರುವಂತದ್ದು. ಅಷ್ಟು ಮಾತ್ರವಲ್ಲದೆ
ಸರೆಂಡರ್ ಆಗು ಅಂದ್ರೆ ಈ ತರ ಏನು ಆರೋಪಿಗಳಿದ್ದಾರೆ A3 A4 A5 ಏನಿದ್ದಾರೆ, ಸೊ ಅವರು ಆರೋಪಿಗಳು ಸರೆಂಡರ್ ಆಗೋ ಆರೋಪಿಗಳನ್ನ ಮೈಸೂರಿನಲ್ಲಿ ದರ್ಶನ್ಗೆ ಭೇಟಿ ಮಾಡಿಸಿದ್ದಾನೆ ಅನ್ನೋ ಆರೋಪ ಕೂಡ ಈ ಪ್ರದೋಷ್ ಮೇಲೆ ಇರುವಂತದ್ದು. ಸದ್ಯ ಟ್ರಯಲ್ ನಡೀತಾ ಇದೆ. ಟ್ರಯಲ್ ಸಂದರ್ಭದಲ್ಲಿ ಪ್ರತಿಯೊಬ್ಬರ ಹೇಳಿಕೆ ಕೂಡ ಬಹಳಷ್ಟು ಪ್ರಾಮುಖ್ಯತೆ ಆಗುವಂತದ್ದು. ಸದ್ಯ ಪ್ರದೋಷ್ ಏನಿದ್ದಾನೆ ಮಾಫಿ ಸಾಕ್ಷಿ ಹೇಳೋದಕ್ಕೆ ಸಿದ್ಧನಿದ್ದೀನಿ ಅಂತ ಅರ್ಜಿಯನ್ನ ಹಾಕಿದ್ದಾನೆ. ಸೊ ಹೀಗಾಗಿ ಇದು ದರ್ಶನ್ ಕೇಸ್ ಎಲ್ಲೋ ಒಂದು ಕಡೆ ತಿರುವು ಪಡೆಯುವ ಎಲ್ಲಾ ಲಕ್ಷಣಗಳು ಕೂಡ ಕಾಣ್ತಾ ಇರುವಂತದ್ದು. ಯಾಕಂದ್ರೆ ಈಗಾಗಲೇ ಸುಪ್ರೀಂ ಕೋರ್ಟ್ ಕೂಡ ಆದೇಶವನ್ನ ಕೊಟ್ಟಿದೆ, ಆದಷ್ಟು ಬೇಗ ಟ್ರಯಲ್ ಅನ್ನ ಮುಗಿಸಿ ಇದಕ್ಕೆ ಶಿಕ್ಷೆ ಏನಿದೆ ಅದನ್ನ ಪ್ರಕಟ ಮಾಡಿ ಅಂತ. 1 ವರ್ಷದ ಒಳಗಡೆ ಏನಾದ್ರೂ ಟ್ರಯಲ್ ಮುಗಿಯದೆ ಹೋದ್ರೆ ಜಾಮೀನ್ ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಬಹುದಂತ. ಬಟ್ ಈಗ ಟ್ರಯಲ್ ಹಂತದಲ್ಲಿ ಈ ಎಲ್ಲ ಹೇಳಿಕೆಗಳು A2 ಆರೋಪಿಯಾಗಿರುವಂತಹ ದರ್ಶನ್ಗೆ ಬಹಳಷ್ಟು ಕಂಟಕ ಆಗೋದು ಪಕ್ಕ ಅಂತ ಹೇಳ್ಬೋದು. ಈ ಪ್ರಕರಣದಲ್ಲಿ ಪ್ರದೋಷ್ A14 ಅಂದ್ರೆ ಹಣದ ವ್ಯವಹಾರ ಮಾಡಿರೋದು, 30 ಲಕ್ಷಕ್ಕೆ ಡೀಲ್ ಮಾಡೋದು, ಈ ಥರದ್ದೆಲ್ಲ ಪ್ರೊಸೀಜರಲ್ಲಿ ಪ್ರದೋಷ್ ಪಾತ್ರ ಇತ್ತು ಅನ್ನೋದು. ಸೊ ಆತ ತನಗೆ ಗೊತ್ತಿರೋ ಅಂದರೆ ತಾನು ಈ ಪ್ರಕರಣದಲ್ಲಿ ಏನು ಪಾತ್ರವನ್ನು ನಿಭಾಯಿಸಿದ್ದೀನಿ ಅಂತ ಹೇಳ್ತಾನ, ಅಥವಾ ದರ್ಶನ್ ಈ ಕೇಸ್ನಲ್ಲಿ ಇಂಥ ರೋಲನ್ನು ಹೊಂದಿದ್ರು ಅಂತಾನ, ಯಾವ ಥರದ ವಿಚಾರಗಳನ್ನು ಆತ ಮಂಡಿಸೋದ್ರಿಂದ ಈ ಕೇಸ್ ದರ್ಶನ್ಗೆ ಕಂಟಕ ಆಗ್ಬೋದು? ದಿವ್ಯಾ, ಈಗ 30 ಲಕ್ಷ ಹಣವನ್ನ ದರ್ಶನ್ ಕೊಟ್ಟಿರೋದು ಈಗಾಗಲೇ ಚಾರ್ಜ್ ಶೀಟ್ ಅಲ್ಲಿ ಕೂಡ ಮೆನ್ಷನ್ ಮಾಡಿದ್ದಾರೆ. ಆ ಹಣವನ್ನ ಇದೇ A14 ಆಗಿರುವಂತಹ ಪ್ರದೋಷ್ ಹಣವನ್ನ ತಂದು ತದನಂತರ ಆರೋಪಿಗಳಿಗೆ ಕೊಡೋದಕ್ಕೆ ಮುಂದಾಗಿರುವಂತದ್ದು. ಅಷ್ಟು ಮಾತ್ರವಲ್ಲದೆ ಆರೋಪಿಗಳು ಭಯಪಟ್ಟಾಗ ಇದೇ ಪ್ರದೋಷ್ ನೇರವಾಗಿ ಹೋಗಿ ದರ್ಶನ್ನ ಮೈಸೂರಲ್ಲಿ ಭೇಟಿ ಮಾಡಿಸಿರುವಂತಹ ವಿಚಾರ ಇರುವಂತದ್ದು. ಸೊ ಹಾಗಾಗಿ ಅಂದ್ರೆ ಈತ ನೇರವಾಗಿ ದರ್ಶನ್ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದ, ಆರೋಪಿಗಳನ್ನ ಭೇಟಿಯಾಗಿದ್ದ, ಈ ಪ್ರಕರಣಕ್ಕೆ ಫಂಡಿಂಗ್ ಮಾಡಿರೋದೇ ದರ್ಶನ್ ಅನ್ನೋದನ್ನ ತೋರಿಸೋದಕ್ಕೆ ಮುಖ್ಯ ಸಾಕ್ಷಿಯಾಗಿ ಈಗಾಗಲೇ ಪರಿಗಣನೆ ಮಾಡಿ ಅಂತ ಈತ ಒತ್ತಾಯ ಮಾಡಿರುವಂತದ್ದು. ಸೊ ಈ ಹಿಂದೆ ಹಣವನ್ನ ತಾನು ಫಂಡಿಂಗ್ ಮಾಡಿಲ್ಲ ಅಂತ ದರ್ಶನ್ ಆಗಿರ್ಬೋದು, ದರ್ಶನ್ ವಕೀಲರು ಕೂಡ ಹೇಳಿರುವಂತದ್ದು. ಈ ಪ್ರಕರಣದಲ್ಲಿ ಅಂದ್ರೆ ಅದು ಮೂವಿಯಿಂದ ಬಂದಂತಹ ಹಣ, ಅಂದ್ರೆ ಈ ಪ್ರಕರಣಕ್ಕೆ ದರ್ಶನ್ ಯಾವುದೇ ರೀತಿಯಾದಂತಹ ಹಣವನ್ನ ಕೊಟ್ಟಿಲ್ಲ ಅಂತಾನೆ ಅವರ ದರ್ಶನ್ ಪರ ವಕೀಲರು ಕೂಡ ವಾದ ಮಾಡ್ತಾ ಇದ್ದಿದ್ದು. ಆದ್ರೆ ಇದೀಗ ಪ್ರದೋಷ್ ಒಂದ್ ವೇಳೆ ಮಾಫಿ ಸಾಕ್ಷಿಯಲ್ಲಿ ಆ 30 ಲಕ್ಷ ಹಣವನ್ನ ದರ್ಶನ್ನಿಂದಲೇ ನಾನು ಪಡೆದೆ, ಹಾಗೇನೆ ಇತರೆ ಆರೋಪಿಗಳು ಭಯಪಟ್ಟಾಗ ನಾನೇ ಖುದ್ದಾಗಿ ದರ್ಶನ್ನ ಭೇಟಿ ಮಾಡಿಸಿದ್ದೆ, ಹಾಗೇನೆ ಆ ಪ್ಲೇಸ್ ಎಲ್ಲಿದೆ ಎಲ್ಲವನ್ನ ಪಿನ್ ಟು ಪಿನ್ ಹೇಳಿದಾಗ ಸಾಕ್ಷಿ ಕೂಡ ಪರಿಗಣನೆ ಆಗುತ್ತೆ. ಯಾಕಂದ್ರೆ ಈ ಹಿಂದೆ ಚಾರ್ಜ್ ಶೀಟ್ ಅಲ್ಲಿ ಒಂದು ಮೆನ್ಷನ್ ಮಾಡಿರ್ತಾರೆ, ಬಟ್ ಟ್ರಯಲ್ ಹಂತದಲ್ಲಿ ಆರೋಪಿಗಳು ಏನನ್ನ ಹೇಳ್ತಾರೆ, ಹಾಗೇನೆ ಈ ಪ್ರದೋಷ್ ಅರ್ಜಿಯಲ್ಲಿ ಮೆನ್ಷನ್ ಮಾಡಿದ್ದಾನೆ, ನನ್ನನ್ನ ದರ್ಶನ್ ಜೊತೆ ಕೂರಿಸ್ಬೇಡಿ, ಪ್ರತ್ಯೇಕ ಕೊಠಡಿಯಲ್ಲಿ ಕೂರಿಸಿ ನನ್ನನ್ನ ನ್ಯಾಯಮೂರ್ತಿಗಳ ಎದುರು ಹಾಜರುಪಡಿಸಿ ಅಂತ. ಸೊ ಇದನ್ನ 59ನೇ CCS ಕೋರ್ಟ್ ಯಾವ ರೀತಿ ಪರಿಗಣನೆ ತೆಗೆದುಕೊಳ್ಳುತ್ತೆ ಅನ್ನೋದು ಕೂಡ ಇಲ್ಲಿ ಇಂಪಾರ್ಟೆನ್ಸ್ ಆಗಿರುವಂತದ್ದು. ಬಟ್ ಇಲ್ಲಿ ನೇರವಾಗಿ ದರ್ಶನ್ನ ಪಾತ್ರ ಏನಿದೆ, ಹಾಗೇನೆ ತನ್ನನ್ನ ಯಾವ ರೀತಿ ಬಳಸ್ಕೊಂಡ್ರು ಅನ್ನೋದನ್ನ ಕೂಡ ಪ್ರದೋಷ್ ಹೇಳ್ತೀನಿ ಅಂತ ಅರ್ಜಿಯನ್ನ ಹಾಕಿರುವಂತದ್ದು. ಓಕೆ, ರೈಟ್ ಭವ್ಯ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.